ಬೆಂಗಳೂರಿನ ಹೆಬ್ಬಾಳ ಸೈಡ್ ಏನಾದರೂ ನೀವು ಟ್ರಾವೆಲ್ ಮಾಡಿದ್ರೆ ಗೊತ್ತಿರುತ್ತೆ ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಹೇಗಿರುತ್ತೆ ಅಂತ. ಸಾಕಪ್ಪ ಸಾಕು ಇಲ್ಲಿ ಬರೋದು ಅಂತಾನೆ ಅನ್ನಿಸ್ಬಿಡುತ್ತೆ. ಬಟ್ ಇನ್ಮುಂದೆ ಆ ರೀತಿ ಟ್ರಾಫಿಕ್ ಸಮಸ್ಯೆ ಅಲ್ಲಿ ಇರೋದಿಲ್ಲ. ಕಾರಣ ಹೆಬ್ಬಾಳ ಫ್ಲೈಓವರ್ ನಾಳೆ ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಇದಕ್ಕೆ ಹಸಿರು ನಿಶಾನೆಯನ್ನ ತೋರ್ತಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಹೆಬ್ಬಾಳ ವಿಸ್ತರಿತ ಫ್ಲೈಓವರ್ ನಾಳೆ ಉದ್ಘಾಟನೆ. 700 ಮೀಟರ್ ಉದ್ದದ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತ. ಬಿಡಿಎ ಕಳೆದ 2 ವರ್ಷಗಳಿಂದ ಹೆಬ್ಬಾಳ ವಿಸ್ತರಿತ ಫ್ಲೈಓವರ್ ಕಾಮಗಾರಿ ನಡೆಸುತ್ತಾ ಇತ್ತು. ಇದರ ಕಾಮಗಾರಿ ಪೂರ್ಣಗೊಂಡಿದೆ. ನಾಳೆ ಹೆಬ್ಬಾಳ ಫ್ಲೈಓವರ್ ಉದ್ಘಾಟನೆ ಮಾಡಲಾಗ್ತಿದೆ. ಈಗಾಗಲೇ ಉದ್ಘಾಟನೆಗೆ ಸಿದ್ಧತೆ ಆಗಿದ್ದು ಫ್ಲೈಓವರ್ ಮೇಲೆ ಹೂವಿನ ಹಾರ ಹಾಕಲಾಗ್ತಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ. 700 ಮೀಟರ್ ಉದ್ದದ ಈ ಫ್ಲೈಓವರ್ನಿಂದ ಕೆಆರ್ಪುರಂ ಕಡೆಯಿಂದ ಮೇಖ್ರಿ ಸರ್ಕಲ್ ಕಡೆಗೆ ಸಾಗಲಿದೆ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಡೆಯಿಂದ ಮೇಖ್ರಿ ವೃತ್ತದ ಕಡೆಗೆ ಬರುವುದಕ್ಕೆ ದ್ವಿಪಥ ರಸ್ತೆ ಮಾತ್ರ ಇದ್ದು, ಕೆಆರ್ಪುರ ಕಡೆಯಿಂದ ಬರುವ ರಸ್ತೆ ಇದನ್ನು ಸೇರಿಕೊಳ್ಳುತ್ತದೆ. ವಿಮಾನ ನಿಲ್ದಾಣ ಕಡೆಯಿಂದ ನಗರದ ಕಡೆಗೆ ಪ್ರಯಾಣಿಸುವ ವಾಹನಗಳಿಂದ ಸಂಚಾರ ದಟ್ಟಣೆ ಉಂಟಾಗುತ್ತದೆ. ಈ ಸಂಚಾರ ದಟ್ಟಣೆ ನಿವಾರಿಸಲು ಹೆಬ್ಬಾಳ ಫ್ಲೈಓವರ್ ಬಳ್ಳಾರಿ ರಸ್ತೆ, ವಿಮಾನ ನಿಲ್ದಾಣ ಮತ್ತು ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಹೀಗಾಗಿ ಹೆಚ್ಚು ಸಂಚಾರ ದಟ್ಟಣೆ ಉಂಟಾಗುತ್ತದೆ. ಫ್ಲೈಓವರ್ ಸಂಚಾರಕ್ಕೆ ಮುಕ್ತಗೊಂಡ ನಂತರ ಸಂಚಾರ ದಟ್ಟಣೆ ಸಮಸ್ಯೆ ನಿವಾರಣೆಯಾಗಲಿದೆ. ಇನ್ನು ಹೆಬ್ಬಾಳ ಫ್ಲೈಓವರ್ ಉದ್ಘಾಟನೆಗೆ ಸಾರ್ವಜನಿಕರು ಖುಷಿ ವ್ಯಕ್ತಪಡಿಸುತ್ತಾ ಇದ್ದಾರೆ. ಆದರೆ ಫ್ಲೈಓವರ್ನಿಂದ ಬಂದ ವಾಹನಗಳು ಮೇಖ್ರಿ ಸರ್ಕಲ್ ಕಡೆಗೆ ಹೋಗೋದಕ್ಕೆ ಇಲ್ಲಿ ಬಂದು ನಿಲುಗಡೆ ಆಗ್ತವೆ. ಮೇಖ್ರಿ ಸರ್ಕಲ್ ಉದ್ದಕ್ಕೂ ಮತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಾರೆ ವಾಹನ ಸವಾರರು. ಏನಂದ್ರೆ ಇವಾಗ ಟ್ರಾಫಿಕ್ ಕಮ್ಮಿ ಆಗುತ್ತಣ್ಣ. ಇವಾಗ ಫ್ಲೈಓವರ್ ಆಗ್ತಿದೆಯಲ್ಲ, ಅದೇ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಮುಂದೆ ಟ್ರಾಫಿಕ್ ಆಗ್ಬೋದು. ಇವಾಗ ಹಿಂದೆಗೆ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಸಿಪಿ ರೋಡಿಂದ ಅಲ್ಲಿ ಮೇಖ್ರಿ ಸರ್ಕಲ್ ಗಂಟ ಜಾಮ್ ಇರುತ್ತೆ. ಅದಕ್ಕೆ ಗ್ಯಾರಂಟಿ. ಈಗ ಮೊದಲು ಕಷ್ಟ ಆಗ್ತಿತ್ತು, ಈಗ ಈಸಿ ಆಗುತ್ತೆ. ಈ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಏನಂತಂದ್ರೆ ಇದು ಮಾಮೂಲಿ ಮನೆ ಹತ್ರ ಬರೋದು ಫ್ರೀ ಆಯ್ತದೆ ಹೊರತು ಎಲ್ಲಂಟ್ರಿಂದ ಬರೋದು ಅದು ಹಂಗೆ ಇರ್ತದೆ. ಟ್ರಾಫಿಕ್ ಅದೇನು ಇನ್ನೂ ಸಾಲ್ವ್ ಆಗಿಲ್ಲ. ಅದಕ್ಕೆ ಅದು ಮಾಡಬೇಕು. ಮತ್ತು ಏನಂದ್ರೆ ಫುಟ್ಪಾತ್ ಇಲ್ಲ, ಜನಗಳ ಸೌಲಭ್ಯ ಇಲ್ಲ, ಇಲ್ಲಿ ಒಂದು ಸಿಗ್ನಲ್ ಇಲ್ಲ, ಒಂದು ಅಂಶ ಇಲ್ಲ. ಒಂದು ಇನ್ನೂ ನೋಡ್ಬೇಕು ನಾಳೆ ಏನೇನು ಮಾಡ್ತಾರಂತ. ಅದ್ರ ಮೇಲೆ ಪರಿಹಾರ ಜನಕ್ಕೆ. ಒಟ್ಟಾರೆ ಹೆಬ್ಬಾಳ ವಿಸ್ತರಿತ ಫ್ಲೈಓವರ್ ನಾಳೆ ಉದ್ಘಾಟನೆ ಆಗ್ತಾ ಇದ್ದು, ಹೆಬ್ಬಾಳ ಸುತ್ತಮುತ್ತ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗಲಿದೆ. ಲೋಕೇಶ್ ಕೂಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.